ಅಪ್ಪ, ಈ ಸಲ ಮೆಕ್ಕೆಜೋಳ ಬಿತ್ತನೆ ಬೀಜ ಬದಲಾಯಿಸೋಣ. ಯಾಕೆ ಮಗ, ನಿಮ್ಮ ತಾತನ ಕಾಲದಿಂದಲೂ ಇದೇ ಬೀಜ ಬಿತ್ತನೆ ಮಾಡ್ತಿದ್ದು, ಈಗ ಏಕ್ ಬದಲಿಸ್ಬೇಕು? ಅಪ್ಪ, ಕಳೆದ ವರ್ಷ ನೆನ್ಪಿದ್ಯಾ ನಿನ್ಗೆ ಎಷ್ಟು ನಷ್ಟವಾಯ್ತು? ಆದ್ರೆ ಹಿಂದಿನ ವರ್ಷ ನೆನ್ಪಿದ್ಯಾ? ಪ್ರತಿ ಸಾರಿ ಏನಾದ್ರೂ ಆಗಿ ಬೆಳೆ ಕಡಿಮೆ ಆಗಿ ನಷ್ಟ ಆಗ್ತಲೇ ಇದೆ. ಈ ಬಾರಿ ಬದಲಿಸ್ಲೇಬೇಕಪ್ಪ. ಈ ಸಲ ನೂಜಿವೀಡು ಸೀಡ್ಸ್ ರವರ NMH 4144 ಕ್ರಾಂತಿ ಹಾಕಬೇಕು. ಇಷ್ಟು ವರ್ಷ ಆದ್ರೂ ನಾನು ಎಂದಿಗೂ ಬಿತ್ತನೆ ಬೀಜ ಬದಲಾಯಿಸಿಲ್ಲ. ನನಗೆ ಭಯವಾಗ್ತಾ ಇದೆ ಮಗ. ಒಂದು ವೇಳೆ ತಪ್ಪು ನಿರ್ಧಾರ ತೆಗೆದುಕೊಂಡ್ರೆ ಈ ವರ್ಷವೂ ಸಹ ಸಂಪೂರ್ಣ ಬೆಳೆ ಹೋಗ್ತದೆ. ಅಪ್ಪ, ನನಗೂ ಸಹ ಭಯ ಇದೆ. ಅದಕ್ಕಾಗಿಯೇ ಈ ಸಲ ಸಂಪೂರ್ಣ ಮಾಹಿತಿ ತಕೊಂಬಂದಿದ್ದೀನಿ. ಒಮ್ಮೆ ಕೇಳಿ. ಅಪ್ಪ, ಇದು ಮುಂಗಾರಿನಲ್ಲಿ 105ರಿಂದ 110 ದಿನಗಳಲ್ಲಿ ಬರ್ತದೆ. ಕ್ರಾಂತಿ, ಮೆಕ್ಕೆಜೋಳದ ಕಾಳಿನ ವಿಶೇಷತೆ ಏನು? ಈ ಮೆಕ್ಕೆಜೋಳದ ಪ್ರತಿ ತೆನೆಯಲ್ಲಿ 14ರಿಂದ 16 ಸಾಲುಗಳು ಹಾಗೂ ಒಂದು ಸಾಲಿನಲ್ಲಿ 38ರಿಂದ 40 ಕಾಳುಗಳು ಕಿತ್ತಳೆ ಬಣ್ಣದಲ್ಲಿ ಇರ್ತದೆ ಮತ್ತು ಈ ಕಾಳುಗಳು ಭಾರವಾಗಿರ್ತವೆ. ಇದರಿಂದ ಪ್ರತಿ ಚೀಲದ ತೂಕ ಹೆಚ್ಚು. ಮಾರುಕಟ್ಟೆಯಲ್ಲಿ ವ್ಯಾಪಾರಿಯು ಕೂಡ ಇದನ್ನೇ ಮೊದಲು ಖರೀದಿಸ್ತಾನೆ. ಇಳುವರಿ ಎಷ್ಟು ಬರ್ತದೋ ಏನೋ ಮಗ. ಅಪ್ಪ, ಇದು 4 ವರ್ಷಗಳ ಟ್ರಯಲ್ ವರದಿಯ ಪ್ರಕಾರ. ಇದು ಕಾಗದದಲ್ಲಿ ಅಲ್ಲ, ರೈತನ ಹೊಲಗಳಲ್ಲಿ ಸಾಬೀತಾಗಿದೆ. ಗುಜರಾತ್, ಮಧ್ಯಪ್ರದೇಶ, ತೆಲಂಗಾಣ, ಆಂಧ್ರಪ್ರದೇಶ, ಕರ್ನಾಟಕ ಎಲ್ಲೆಡೆ ಇದೇ ಫಲಿತಾಂಶ. ಸರಿ ಮಗ, ಒಮ್ಮೆ ಪ್ರಯತ್ನಿಸ್ ನೋಡೋಣ. ಕ್ರಾಂತಿ ಬೀಜ ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲ ಗಿಡಗಳು ಒಂದೇ ರೀತಿ ನಿಂತಿವೆ. ಮಗ, ಪಕ್ಕದ ಹೊಲಗಳಲ್ಲಿ ಎಲೆ ರೋಗ ಬರ್ತಾ ಇದೆ. ಈಗಲೇ ನೋಡ್ದೆ. ನಮ್ಮ ಹೊಲದ ಪರಿಸ್ಥಿತಿ ಏನಾಗ್ತದೆ? ಅಪ್ಪ, ಚಿಂತೆಯ ಅಗತ್ಯವಿಲ್ಲ. ನಮ್ಮ ಕ್ರಾಂತಿ ಎಲೆ ರೋಗಕ್ಕೆ ತಡೆದುಕೊಳ್ಳುವ ಶಕ್ತಿ ಹೊಂದೆ. ಇತರೆ ತಳಿಗಳಿಗಿಂತ ಇದರಲ್ಲಿ ಕಡಿಮೆ ರೋಗ ಬರ್ತದೆ ಮತ್ತು ಔಷಧಿಯ ಖರ್ಚು ಸಹ ಕಡಿಮೆ. ಸರಿ ಮಗ, ನೋಡೋಣ. ಕಳೆದ ಬಾರಿ ನೆನಪಿದ್ಯಾ? ಎಲ್ಲವೂ ಹಾಳಾಗಿ ಹೋಗಿತ್ತು. ಹೆಚ್ಚಿನ ಮಳೆ ಇದ್ರೆ ಕಾಳುಗಳು ಹಾಳಾಗೋದಿಲ್ವಾ? ಅಪ್ಪ, ಕ್ರಾಂತಿ ಮೆಕ್ಕೆಜೋಳದ ತೆನೆಗೆ ಮುಚ್ಕೊಂಡಿರೋ ಸದೃಢ ಸಿಪ್ಪೆ ತುಂಬಾ ಬಲವಾಗಿದೆ. ಮಳೆ ಆಗ್ಲಿ ಕೀಟಗಳಾಗ್ಲಿ ಕಾಳಿಗೆ ತಟ್ಟೋದಿಲ್ಲ. ಅದರ ಗುಣಮಟ್ಟ ಹಾಗೂ ಸಂಗ್ರಹಣ ಸಾಮರ್ಥ್ಯ ಸಹ ತುಂಬಾ ಚೆನ್ನಾಗಿರ್ತದೆ. ಯಾವಾಗ ಮಾರಿದ್ರೂ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗ್ತದೆ. ಹೋಗಿ ನಿದ್ರೆ ಮಾಡು ಮಗ. ಬೆಳಿಗ್ಗೆ ಹೊಲ ನೋಡೋಣ. ಕ್ರಾಂತಿ ತೆನೆಗಳು ಹೇಗಿವೆ? ಅವು ಅದ್ಭುತವಾಗಿವೆ. ಅಪ್ಪ, ತೆನೆಯ ತುದಿಯವರೆಗೂ ಕಾಳುಗಳು ಕಟ್ಟಿರ್ತದೆ. ಎಲ್ಲಾ ತೆನೆಗಳು ಸಹ ಒಂದೇ ರೀತಿ ಇವೆ. ಇದು ಯಾರ್ದು? ನನ್ನದು. ಇದು ಕ್ರಾಂತಿ ಮೆಕ್ಕೆಜೋಳ. ಕ್ರಾಂತಿ ಕಿತ್ತಳೆ ಬಣ್ಣದ ಕಾಳುಗಳು, ಒಂದೇ ರೀತಿಯ ಕಾಳುಗಳು, ತೂಕವೂ ಚೆನ್ನಾಗಿದೆ. ಇದನ್ನ ಬೇರೆ ಇಡಿ. ಇದು FCIಗೆ ಹೋಗ್ತದೆ. ಮಗ, ವ್ಯಾಪಾರಿ ಬೇರೆ ಇಟ್ಟಿದ್ದಾನೆ. ನೀನ್ ಸರಿಯಾದವನು. ಅರ್ಜುನ್, ಮುಂದಿನ ವರ್ಷವೂ ಕೂಡ ಕ್ರಾಂತಿಯನ್ನೇ ಬಿತ್ತೋಣ. ಹೌದು ಅಪ್ಪ. ಸಂಪ್ರದಾಯ ಹೊಸ ಆಲೋಚನೆಯೊಂದಿಗೆ ಸೇರಿದ್ದಾಗ ಹೊಲದಲ್ಲಿ ನಿಜವಾದ ಕ್ರಾಂತಿ ಉಂಟಾಗುತ್ತದೆ. NMH 4144 ಕ್ರಾಂತಿ ಮೇ ಪ್ರತಿ ತಲೆಮಾರಿನ ನಂಬಿಕೆ, ಪ್ರತಿ ಹೊಲದ ಶಕ್ತಿ. ನೂಜಿವೀಡು ಸೀಡ್ಸ್. ಆಲೋಚನೆ ಬದಲಿಸಿ, ಬೆಳೆ ಬದಲಿಸಿ.